ಐಪಿಎಲ್ ಫೈನಲ್ಗೆ ಆರ್ಸಿಬಿ ತಂಡ ಎಂಟ್ರಿ ಕೊಟ್ಟಿದ್ದು ಅಭಿಮಾನಿಗಳು ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಐಪಿಎಲ್ ಫೈನಲ್ಗೆ ಆರ್ಸಿಬಿ ಲಗ್ಗೆ ಇಟ್ಟಿದ್ದು ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಆರ್ಸಿಬಿಗೆ ಗೆಲುವು ಸಿಕ್ಕಿದೆ. ಪಂಜಾಬ್ ಕಿಂಗ್ಸ್ಗೆ ನೀರು ಕುಡಿಸಿದ ಸಾಲ್ಟ್. ಪಂಜಾಬ್ ಕಿಂಗ್ಸ್ಗೆ ನೀರನ್ನ ಕುಡಿಸಿದ್ದು 4ನೇ ಬಾರಿಗೆ ಫೈನಲ್ ಪ್ರವೇಶಿಸಿದ ಆರ್ಸಿಬಿ ತಂಡ 2009, 2011, 2014 ಬಳಿಕ ಫೈನಲ್ಗೆ ಆರ್ಸಿಬಿ ಲಗ್ಗೆ ಇಟ್ಟಿದ್ದು 9 ವರ್ಷಗಳ ಬಳಿಕ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ. ಒಟ್ಟಾರೆ ಐಪಿಎಲ್ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದ್ದು ಪಂಜಾಬ್ನ ಮುಲ್ಲನ್ಪುರದ ಮಹಾರಾಜ ಯದುವೀರ್ ಸಿಂಗ್ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಫೈನಲ್ಗೇರಿದೆ. ಒಟ್ಟಾರೆಯಾಗಿ 9 ವರ್ಷಗಳ ನಂತರ ಐಪಿಎಲ್ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದ್ದು ಆರ್ಸಿಬಿ ಅಭಿಮಾನಿಗಳು ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಂಜಾಬ್ನ ಮುಲ್ಲನ್ಪುರದ ಮಹಾರಾಜ ಯದುವೀರ್ ಸಿಂಗ್ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಫೈನಲ್ಗೇರಿದೆ. ಹತ್ತು ಓವರ್ ಬಾಕಿ ಇರುವಂತೆ ಆರ್ಸಿಬಿ ಗೆಲುವನ್ನ ಸಾಧಿಸಿದ್ದು ಪಂಜಾಬ್ 101 ರನ್ಗೆ ಆಲ್ಔಟ್ ಆಗಿದ್ದು ಆರ್ಸಿಬಿ 2 ವಿಕೆಟ್ ನಷ್ಟಕ್ಕೆ 106 ರನ್ ಅನ್ನ ಸಿಡಿಸಿದೆ. ಶರ್ಮಾ ಸ್ಪಿನ್ ಮೋಡಿಗೆ ಪಂಜಾಬ್ ಪರದಾಡಿದ್ದು ಸಾಲ್ಟ್ 56, ಕೊಹ್ಲಿ 12, ಮಯಾಂಕ್ 19, ಕ್ಯಾಪ್ಟನ್ ರಜತ್ ಪಾಟೀದಾರ್ ಅಜೇಯ 15 ರನ್ ಅನ್ನ ಸಿಡಿಸಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 9 ವರ್ಷಗಳ ಬಳಿಕ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದ್ದು ಅಭಿಮಾನಿಗಳು ಸಂಭ್ರಮವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕುಣಿದು ಕುಪ್ಪಳಿಸುತ್ತಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. 2009, 2011, 2016 ಬಳಿಕ ಫೈನಲ್ಗೆ ರಾಯಲ್ ಚಾಲೆಂಜರ್ಸ್ ತಂಡ ಎಂಟ್ರಿ ಕೊಟ್ಟಿದ್ದು 4ನೇ ಬಾರಿಗೆ ಫೈನಲ್ ಅನ್ನ ಪ್ರವೇಶಿಸಿದೆ ಆರ್ಸಿಬಿ ತಂಡ. ಬರ್ತಾ ಇದೆ